ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶಂ ಶಂ ಶನೈಶ್ಚರಾಯ ನಮಃ. ಪ್ರತಿಯೊಬ್ಬರ ಜಾತಕದಲ್ಲಿ ಕೂಡ ಶನಿಗ್ರಹದ ಒಂದು ಪ್ರಕೋಪ ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ಒಂದು ಬಾರಿ ಆದರೂ ಕೂಡ ಅನುಭವಿಸ್ತಿರ್ತಾರೆ. ಇಂತಹ ಶನಿಗ್ರಹ ದೋಷವನ್ನು ದೂರ ಮಾಡಿಕೊಳ್ಳೋದಕ್ಕೆ ಶನಿ ತ್ರಯೋದಶಿ ಮುಹೂರ್ತ ಅತ್ಯಂತ ಅದ್ಭುತವಾಗಿರುವಂತಹ ಮುಹೂರ್ತ ಆಗಿರುತ್ತೆ. ಇಂತಹ ಒಂದು ಮುಹೂರ್ತ ಈ ವರ್ಷದ 2026ನೇ ಸಾಲಿನಲ್ಲಿ ಅಧಿಕ ಮಾಸದಲ್ಲಿ 13ನೇ ತಾರೀಕು ಜೂನ್ 2026ರಂದು ಶನಿ ತ್ರಯೋದಶಿ ಮುಹೂರ್ತ ಇದೆ. ಅವತ್ತಿನ ದಿವಸ ತಮ್ಮ ಜಾತಕದಲ್ಲಿ ಬರುವಂತಹ 2.5 ವರ್ಷಗಳ ಶನಿದೋಷ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಮತ್ತು ಸಾಡೆ ಸಾತಿಯನ್ನು ಕೂಡ ದೂರ ಮಾಡಿಕೊಡುವಂತಹ ಶಕ್ತಿ ಈ ಶನಿ ತ್ರಯೋದಶಿ ಮುಹೂರ್ತ ಇರುತ್ತೆ. ಮುಖ್ಯವಾಗಿ ತಮ್ಮ ಜಾತಕದಲ್ಲಿ ಏನಾದರೂ ಕೂಡ ಶನಿಗ್ರಹ ದೋಷ ಪ್ರಾರಂಭ ಆಯಿತು ಅಥವಾ ಶನಿದಶ ಏನಾದರೂ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸುಮಾರು ಒಂದು 5 ಲಕ್ಷಣಗಳನ್ನು ನಾವು ನೋಡ್ಬೋದು. 1ನೇ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ. 2ನೇದೇನಪ್ಪ ಅಂದರೆ ಪರಿಶುಭ್ರವಾಗಿರುವಂತಹ ಬಟ್ಟೆಯನ್ನು ಧಾರಣೆ ಮಾಡದೇ ಇರುವಂಥದ್ದು. ಪರಿಶುಭ್ರವಾಗಿರುವಂತಹ ಬಟ್ಟೆಯನ್ನು ನಾವು ಧಾರಣೆ ಮಾಡದೇ ಇರುವಂತಹ ಪರಿಸ್ಥಿತಿ ಶನಿದೋಷದಿಂದ ಆಗ್ತಾ ಇರುತ್ತೆ. ಇನ್ನು 3ನೇದೇನಪ್ಪ ಅಂದರೆ ವಾಹನದಲ್ಲಿ ಅಪಘಾತಕ್ಕೆ ಈಡಾಗುವಂತಹ ಪರಿಸ್ಥಿತಿ ಇರುತ್ತೆ. ಇನ್ನು 4ನೇದೇನಪ್ಪ ಅಂದರೆ ಗಂಡ ಹೆಂಡತಿ ಮಧ್ಯೆ ಚಿಕ್ಕ ಚಿಕ್ಕ ಮಾತುಗಳಿಗೆ ವಿರಸವನ್ನು ಉಂಟು ಮಾಡಿ ದೊಡ್ಡದಾದಂತಹ ಜಗಳಕ್ಕೆ ಹೋಗುವಂತಹ ಪರಿಸ್ಥಿತಿಯು ಕೂಡ ಶನಿಗ್ರಹದ ಒಂದು ಸಂಚಾರದಿಂದ ಆಗ್ತಾ ಇರುತ್ತೆ. 5 ಮತ್ತು ಕೊನೆಯದಾಗಿರುವಂತಹ ಲಕ್ಷಣ ಏನಪ್ಪ ಅಂದರೆ ಅನಾರೋಗ್ಯಕ್ಕೆ ಈಡಾಗುವಂಥದ್ದು. ಆಸ್ಪತ್ರೆಗೆ ಹೋದರೆ ಯಾವುದೇ ರೀತಿಯ ದೋಷಗಳು ಕಂಡುಬರೋದಿಲ್ಲ, ಬಟ್ ಆದರೆ ತಮ್ಮ ದೇಹಕ್ಕೆ ತೊಂದರೆ ಅನ್ನುವಂಥದ್ದು ಯಥೇಚ್ಛವಾಗಿ ಆಗುವಂತಹ ಪರಿಸ್ಥಿತಿ ಶನಿದೋಷದಿಂದ ಆಗ್ತಾ ಇರುತ್ತೆ. ಇಂತಹ ಶನಿದೋಷವನ್ನು ದೂರ ಮಾಡಿಕೊಳ್ಳೋದಕ್ಕೆ ಇದೇ ಶನಿವಾರ ಜೂನ್ 13, 2026ರಂದು ಶನಿ ತ್ರಯೋದಶಿ ಇರೋದ್ರಿಂದ ಅವತ್ತಿನ ದಿವಸ ಒಂದು ಅಂಗೈ ಅಗಲದಷ್ಟು ಕಪ್ಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ತಮ್ಮ ಯಥಾಶಕ್ತಿಯಲ್ಲಿ ಎಡಗೈಯಿಂದ ಎಷ್ಟು ಬರುತ್ತೋ ಅಷ್ಟು ಕಪ್ಪು ಎಳ್ಳನ್ನು ಆ ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಥರ ಮಾಡಿ 9 ಸುತ್ತುಗಳನ್ನು ಆ ಎಳ್ಳು ಬತ್ತಿಗೆ ಹಾಕಬೇಕು ಮತ್ತು 7 ಗಂಟುಗಳನ್ನು ಆ ಗಂಟುಗಳಿಗೆ ಹಾಕಿ ಅದಕ್ಕೆ ಎಳ್ಳೆಣ್ಣೆಯನ್ನು ಉಣಿಸಿ ಒಂದು ಮಣ್ಣಿನ ಹಣತೆಯಲ್ಲಿ ಆ ಕಪ್ಪು ಗಂಟನ್ನು ಇಡಬೇಕು. ಮೇಲ್ಗಡೆ ಒಂದು ಸ್ವಲ್ಪ ಪಚ್ಚು ಕರ್ಪೂರವನ್ನು ಉದುರಿಸಿ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶಂ ಶಂ ಶನೈಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ದೇವರ ಮುಂದೆ ಅಂದರೆ ತಮ್ಮ ಮನೆ ದೇವರು ಅಂದರೆ ದೇವರ ಮನೆಯಲ್ಲೇ ಅದನ್ನು ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ತಮ್ಮ ಕೆಲಸ ಕಾರ್ಯಗಳಿಗೆ ಈ ಶನಿವಾರ ದಿವಸ ಹೋಗ್ರಿ. ಸಂಧ್ಯಾಕಾಲ 6 ಗಂಟೆಯಿಂದ 7 ಗಂಟೆಯ ಮಧ್ಯದಲ್ಲಿ ಆ ಮಣ್ಣಿನ ಹಣತೆಯಲ್ಲಿ ಇಟ್ಟಿರುವಂತಹ ಒಂದು ಎಳ್ಳು ಬತ್ತಿಯ ಗಂಟನ್ನು ಹತ್ತಿರದಲ್ಲೆಲ್ಲಾದರೂ ಕೂಡ ನವಗ್ರಹ ದೇವಸ್ಥಾನ ಇದ್ರೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ, ತಮ್ಮ ಊರಲ್ಲಿ ಏನಾದರೂ ಕೂಡ ನವಗ್ರಹ ದೇವಸ್ಥಾನ ಇದ್ರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಪಶ್ಚಿಮಾಭಿಮುಖವಾಗಿರುವಂತಹ ಶನಿದೇವರ ಮೂರ್ತಿ ಮುಂದೆ ಆ ಒಂದು ಎಳ್ಳು ಗಂಟೆಯನ್ನು ಆ ಪಚ್ಚ ಕರ್ಪೂರ ಹಾಕಿರುವಂತಹ ಎಳ್ಳು ಗಂಟನ್ನು ಉರಿಸಿ ಬರಬೇಕು. ತಮ್ಮಲ್ಲಿ ಏನಾದರೂ ಕೂಡ ನವಗ್ರಹ ದೇವಸ್ಥಾನ ಇಲ್ಲ ಅಂದ ಪಕ್ಷದಲ್ಲಿ ಹತ್ತಿರದಲ್ಲೆಲ್ಲಾದರೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಅರಳಿ ಮರ ಅಥವಾ ಅಶ್ವತ್ಥ ಮರ ಖಂಡಿತವಾಗಿ ಇದ್ದೇ ಇರುತ್ತೆ. ಈ ಎಳ್ಳು ಬತ್ತಿಯನ್ನು ಆಂಜನೇಯ ಸ್ವಾಮಿ ಮುಂದೆ ಉರಿಸಬಾರ್ದು, ಬದಲಿಗೆ ಅಶ್ವತ್ಥ ಮರದ ಹತ್ತಿರ ಪಶ್ಚಿಮಾಭಿಮುಖ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಆ ಎಳ್ಳು ಬತ್ತಿ ಗಂಟನ್ನು ಉರಿಸಿ ಅಲ್ಲಿ ತಾವು ಮತ್ತೆ ಒಂದು 5 ಬಾರಿ ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶಂ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 7 ಬಾರಿ ಪಠನೆ ಮಾಡಿ ತಮ್ಮಲ್ಲಿರುವಂತಹ ಎಲ್ಲ ದೋಷಗಳನ್ನು ದೂರ ಮಾಡಿ ನಮ್ಮ ಜೀವನದಲ್ಲಿ ಸುಖ ಶುಭ್ರತೆಯನ್ನು ಕೊಡು ಅಂಥೇಳಿ ಆ ಒಂದು ಶನಿದೇವರ ಮುಂದೆ ತಾವೇನಾದರೂ ಆರಾಧನೆ ಮಾಡಿಕೊಂಡು ಬಂದಿದ್ದಲ್ಲಿ ತಮ್ಮ ಜಾತಕದಲ್ಲಿ ಬರುವಂತಹ ಸರ್ವ ಶನಿ ದೋಷಗಳನ್ನು ದೂರ ಮಾಡುವಂತಹ ಶಕ್ತಿ ಈ ಚಿಕ್ಕದಾಗಿರುವಂತಹ ಅನುಷ್ಠಾನಕ್ಕೆ ಇರುತ್ತೆ. ಇದು ಶನಿದೋಷದ ಪರಿಹಾರ ಮತ್ತು ಶನಿ ತ್ರಯೋದಶಿಯ ಒಂದು ವಿಶೇಷವಾದಂತಹ ಮಾಹಿತಿ ಇರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿರಿ. ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಕೂಡ ಆ ಶನಿದೇವರ ಒಂದು ಮಂದ ದೃಷ್ಟಿ ನಿಮ್ಮಿಂದ ದೂರ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.